ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಕುಮಾರ್ ಕ್ರಿಯೇಷನ್. ಇದು ಹಿಂದಿನ ವ್ಲಾಗ್ನೇ ಕಂಟಿನ್ಯೂ ಆಗಿದೆ. ಅಂದರೆ ನಾವು ಇನ್ನು ಸಿದ್ಧಗಂಗಾ ಮಠಕ್ಕೆ ಎಕ್ಸಿಬಿಷನ್ ನೋಡೋಣ ಅಂತ ಅಂದ್ಬಿಟ್ಟು ನೈಟು ಒಂದು 8 ಗಂಟೆ ಆಗಿತ್ತು. ಅವಾಗ ಬಂದ್ವಿ. ನಾವು ಮನೆ ದೇವರಿಂದ ಬರುವಾಗಲೇ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಸಂಜೆ ಆಯ್ತಲ್ವ ಬಿಟ್ಟು, ಸ್ವಲ್ಪ ಅಲ್ಲೇ ಸಾಯಂಕಾಲ ಆಗಿತ್ತು ಅವಾಗ ಬಿಟ್ಟಿದ್ದು. ಸೊ ಅಲ್ಲಿಂದ 1.5 ಅವರ್ ಜರ್ನಿ ಬೇಕು. ಮತ್ತು ಇಲ್ಲಿ ಕ್ಯಾಸಂದ್ರಾಗ ಹೋಗ್ತಾನೆ ತುಂಬ ಟ್ರಾಫಿಕ್ ಆಗೋಯಿತು. ನಮ್ಮ ಮನೆಯವರು ಅಲ್ಲಿ ಸಂದಿಗುಂದಿಲೆಲ್ಲ ಕರ್ಕೊಂಬಂದರು. ಅಲ್ಲಿಂದ ಬಂದಿದ್ದು ಇವಾಗ ಇಷ್ಟೊತ್ತಿಗೆ ಬಂದ್ವಿ. ಇನ್ನು ಅಲ್ಲಿ ಒಂದು ಇವ್ರದ್ದು ಸಿದ್ಧಗಂಗಾ ಸ್ವಾಮಿಗಳದ್ದು ಒಂದು ಪ್ರತಿಮೆ ಥರ ಇದೆ. ಅದರೊಳಗಡೆ ಹಾಸಿ ನಾವು ಇದಕ್ಕೆ ಹೋಗೋದು. ಅದರಲ್ಲೆಲ್ಲ ಪಾರ್ಕ್ ಥರ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಇದು ಏನು ಈಗ ನಾವೇನು ಬಂದಿದ್ದೀವಿ ಇದಕ್ಕೂ ಒಂದು ವಾರದಿಂದನೇ ಏನೋ ನಮ್ಮ ಅಣ್ಣಾರು ಬಂದಿದ್ರಂತೆ. ಸೊ ಇದು ಟೈಮಿಂಗ್ಸ್ ಬಂದು 9 ಗಂಟೆವರೆಗೂ ಇರುತ್ತೆ. 9 ಗಂಟೆಗೇನೋ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಸೊ ನಾನು ಇಲ್ಲಿಗೆ ಬರಬೇಕು ಅಂತಲೇ 8 ಗಂಟೆ ಅಷ್ಟೊತ್ತಿಗಾದರೂ ಅಲ್ಲಿ ರೀಚ್ ಆಗಬೇಕು. 9 ಗಂಟೆಗೇನೋ ಕ್ಲೋಸ್ ಅಂತೆ ಕಣಪ್ಪಿ, ಬೇಗ ಕರ್ಕೊಂಡು ಹೋಗಪ್ಪಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿ ಕರ್ಕೊಂಡು ಬಂದಿದ್ದಾಯಿತು. ಇದು ನಾನು ಯಾವಾಗ ಬಂದಿದ್ದು ಅಂದರೆ ಗಂಗಮ್ಮನ ಮಾಡೋಕ್ಕೆ ಅಂತ ಬಂದಿದ್ದೆ. ಸೊ ಆವಾಗ ಬಂದಾಗ ಇದಿನ್ನೂ ಅವಾಗ ತಾನೇ ಎಲ್ಲ ರೆಡಿ ಆಗ್ತಿತ್ತು. ಬಟ್ ಇಲ್ಲಿ ಬುದ್ಧೇರದು ಪ್ರತಿಮೆ ಎಲ್ಲ ಇತ್ತು. ಒಳಗಡೆ ಎಲ್ಲ ಹೋಗೋಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಇನ್ನೂ ಒಳಗಡೆ ಎಲ್ಲ ಫುಲ್ ರೆಡಿ ಮಾಡ್ತಿದ್ರೇನೋ ಗೊತ್ತಿಲ್ಲ. ಸೊ ಅದಾದಮೇಲೆ ಇವಾಗಲೇ ಸಿಕ್ಕಿದ್ದು. ನನಗೆ ಮೇಯ್ನ್ ಇಲ್ಲಿ ನೋಡಬೇಕು ಅನ್ನೋದೇ ನನಗೆ ಇಷ್ಟ ಇದ್ದಿದ್ದು. ತುಂಬ ಚೆನ್ನಾಗಿದೆ. ಅದು ಸಿದ್ಧಗಂಗಾ ಸ್ವಾಮೀಜಿಗಳು ಅಂದರೆ ಅವರು ಸ್ಟಾರ್ಟಿಂಗ್ ಮಠಕ್ಕೆ ಬಂದು ಮತ್ತು ಅವ್ರು ಬೆಳೆದಿದ್ದು ಮತ್ತು ಅವ್ರ ಮಠ ಕಟ್ಟಿದ್ದು ಅಂದರೆ ಅವ್ರ ಪರಿಚಯ ಇದರಲ್ಲೆಲ್ಲ ಫುಲ್ಲು ಮಾಡಿದ್ದಾರೆ. ಅದೆಲ್ಲ ಪ್ರತಿಮೆ ಥರ ಮಾಡಿ ತೋರಿಸಿ ಅದರಲ್ಲೆಲ್ಲ ಮತ್ತು ಒಂದೊಂದು ಬೋರ್ಡಲ್ಲೂ ಅದಕ್ಕೆ ವಿವರಣೆ ಕೊಟ್ಟವ್ರೆ. ಹಂಗಾಗಿ ಅದನ್ನೆಲ್ಲನೂ ವಿಡಿಯೋ ಮಾಡಿಕೊಂಡು ನಾವು ಕೂಡ ನಿಧಾನಕ್ಕೆ ನೋಡಿಕೊಂಡೇ ಹೊರಟ್ವಿ. ಇನ್ನು ಎಕ್ಸಿಬಿಷನ್ ನೋಡೋಣ, ಮೋಸ್ಟ್ಲಿ ಇರುತ್ತೆ, ನೈಟೆಲ್ಲ ಇರುತ್ತೆ ಅಂತ ಗೊತ್ತಿತ್ತು. ಏನೋ 2 ಗಂಟೆಗೇನೋ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ನಾವು ಇನ್ನೇನು ಇಲ್ಲಿ ನೋಡೋಕೆ 1 ಅವರ್ ಆಗುತ್ತೇನೋ ಅಂತ ಹೇಳ್ಕೊಂಡು ನಾವು ಬಂದ್ವಿ. ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ನೀವು ಕೂಡ ನೋಡಿ, ನಾನು ಇಲ್ಲಿಂದ ಏನು ವಾಯ್ಸ್ ಓವರ್ ಕೊಡಲ್ಲ. ಸೊ ಇಲ್ಲಿಂದ ನೀವು ನೋಡ್ಕೊಂಡು ಹೋಗ್ಬೋದು. ಅಲ್ಲಿ ಏನು ವಿವರಣೆ ಕೂಡ ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಅದರಲ್ಲೂ ಕೂಡ ಓದ್ಕೊಂಡು ನೋಡಿಲ್ಲ ಅಂದವರು ನೋಡಿ. ಸೊ ಇನ್ನೇನು ಆಲ್ಮೋಸ್ಟ್ ಸುಮಾರು ಜನ ಹೋಗಿರ್ತಾರೆ ಎಕ್ಸಿಬಿಷನ್ ಅಂದರೆ. ಈ ವಿಡಿಯೋ ಆದಷ್ಟು ನಾನು ಲೇಟಾಗೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಲೇಟಾಗಿದೆ, ಸಾರಿ. ಇವಾಗ ನೋಡ್ಕೊಳ್ಳಿ ಆಯಿತಾ.
ಅಲ್ಲಿಂದ ಹೊರಗಡೆ ಬಂದಮೇಲೆ ಬುದ್ಧೇರ್ದು ಗದ್ಗೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿ ಆಲೆ ಎಷ್ಟು ನೈಟ್ ಆಗಿದೆ, ಅಷ್ಟು ನೈಟಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಜಾತ್ರೆ ಅಲ್ವಾ, ಎಕ್ಸಿಬಿಷನ್ ಅಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅಲ್ಲೇನೋ ವಾದ್ಯ ಮತ್ತು ಸಂಗೀತ ಎಲ್ಲ ನಡೀತಾ ಇತ್ತು, ಮತ್ತು ಇಲ್ಲೇನೋ ಉತ್ಸವ ಬೇರೆ ಮಾಡ್ತಾಯಿದ್ರು. ಅದು ನಾವು ಅಷ್ಟೊತ್ತಿಗೆ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ವಿ, ಮುಂದೆ ಹೋಗ್ತಾ ಇರಬೇಕಲ್ಲ, ಹಂಗಾಗಿ ವಾಪಸ್ ಬಂದು ನೋಡೋಣ ಅಂದ್ಕೊಂಡ್ವಿ. ಇದು ಅಷ್ಟೊತ್ತಿಗೆ ನಾವು ಬರೋ ಅಷ್ಟೊತ್ತಿಗೆ ಇದು ತಗೊಂಡೋಗಿ ಕೂರಿಸ್ಬಿಟ್ಟಿದ್ರಲ್ಲಿ. ಇಷ್ಟಕ್ಕೇ ವಿಡಿಯೋ ಮಾಡಿಕೊಂಡು ಅಲ್ಲೇ ನೋಡಿಕೊಂಡು ನಾವು ದರ್ಶನ ಮಾಡೋಣ ಅಂತ ಹೋದ್ವಿ. ಅದೇನೋ ಗೊತ್ತಿಲ್ಲ, ನಂಗೆ ಬುದ್ಧೇರ್ ಗದ್ಗೆ ನೋಡಿದ್ರೇ ನಂಗೆ ಸಿಕ್ಕಾಪಟ್ಟೆ ಅಳು ಬರುತ್ತೆ. ನನಗೆ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಬುದ್ಧೇರ್ನ, ಇಲ್ಲ ಅಂತ ಅಲ್ಲ, ನಾನು ಅಷ್ಟು ತುಂಬಾ ಇಷ್ಟಪಡ್ತೀನಿ. ಆ ಫೋಟೋ ನೋಡಿದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅದರಲ್ಲೂ ಈ ಮಂಟಪ ನೋಡಿಬಿಟ್ರಂತೂ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತವೆ. ಇವತ್ತು ಕೂಡ ನಾನು ದರ್ಶನ ಮಾಡ್ಕೊಂಡು ಆಚೆ ಬರುವಾಗ ಹತ್ಕೊಂಡೇ ಬಂದೆ. ಅಷ್ಟು ಇಷ್ಟ ನನಗೆ ಇವರು. ನಮ್ಮಪ್ಪ, ನಮ್ಮ ದೊಡ್ಡಪ್ಪ ಎಲ್ಲರೂ ಕೂಡ ಇಲ್ಲೇ ಓದಿದ್ದು, ನನ್ನ ಗಂಡನೂ ಕೂಡ ಇಲ್ಲೇ ಓದಿದ್ದು. ಹಾಗಾಗಿ ಅಲ್ಲೆಲ್ಲ ಎಷ್ಟೊಂದು ಜನ ಸಿಗ್ತಾನೆ ಇದ್ದರು, ಮಾತಾಡಿಸ್ತಾನೆ ಇದ್ದರು. ಇಲ್ಲಿ ಇವಾಗ ಪುರೋಹಿತರು ಕೂಡ ಅವರು ಕೂಡ ಮಾತಾಡಿಸ್ತಿದ್ರು, ಅವ್ರ ಜೊತೆನೇ ಬಂದ್ವಿ. ಹಾಗಾಗಿ ಈ ಕಡೆಯಿಂದ ಹೋಗಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೊಂಡು ದರ್ಶನ ಮಾಡಿಕೊಂಡೆ. ವಿಭೂತಿನಲ್ಲಿ ಅಲಂಕಾರ ಮಾಡಿದ್ರು. ನಂಗೆ ಅದರಲ್ಲೊಂದು ವಿಭೂತಿ ಇಸ್ಕೊಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗೋಯ್ತು. ಕೇಳಿದೆ ಕೊಡ್ತೀರಾ ಅಂತ, ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು, ಆಮೇಲೆ ಕೊಟ್ಟರು. ನಂಗೆ ತುಂಬಾ ಖುಷಿ ಆಯಿತು ಗೊತ್ತಾ. ವಿಭೂತಿ ಇವತ್ತು ಇಟ್ಕೊಂಡು ದಿನ ಹಚ್ಕೊತೀನಿ. ನನ್ನ ಮಗು ಸ್ಕೂಲ್ಗೆ ಹೋಗುವಾಗ ದಿನ ಹಚ್ಕೊಂಡು ಹೋಗ್ತಾನೆ, ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಅದಾದಮೇಲೆ ನಾವು ಏನೇ ವಿಭೂತಿ ತಂದರೂ ನಮ್ಮ ಮನೆಯವರು ಚೆನ್ನಾಗಿರೋ ವಿಭೂತಿನ ತರಿಸ್ಕೊತಾರೆ, ಅದೆಲ್ಲಿಂದನೋ ತರಿಸ್ಕೊತಾರೆ. ಅದನ್ನು ತಂದ್ರೂ ಬುದ್ಧೇರ ಗದ್ಗೆ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಸಿನೇ ನಾವು ತಗೊಂಬಂದು ಬಳಸ್ಕೊಳ್ಳೋದು. ಆ ಥರ ಎಲ್ಲ ಮಾಡ್ತೀವಿ ನಾವು. ಸೊ ಇದು ಅವ್ರ ಹತ್ರನೇ ಅಲಂಕಾರಕ್ಕೆ ಅಂತ ಇಟ್ಟಿದ್ದಾರೋ, ನಂಗೆ ಅದರಲ್ಲಿ ಅಷ್ಟೊಂದಿದೆ, ಒಂದೇ ಒಂದು ಕೊಡಿ ಅಂತ ನಾನೇ ಕೇಳಿ ಇಸ್ಕೊಂಡೆ, ಕೊಟ್ಟರು. ಆಮೇಲೆ ಇನ್ನು ಅಲ್ಲಿಂದ ಆಚೆ ಬಂದ್ವಿ. ಇಲ್ಲಿ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಮತ್ತು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗಬೇಕಿತ್ತು. ಮತ್ತು ಇನ್ನೊಬ್ಬರು ಬುದ್ಧೇರು ಗದ್ಗೆ ಇದೆಯಲ್ಲ, ದೊಡ್ಡ ಬುದ್ಧೇವ್ರ ಗದ್ಗೆ, ಅಲ್ಲಿಗೂ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಹೋದ್ವಿ. ಅಲ್ಲೂ ಕೂಡ ವಿಭೂತಿ ಅಲಂಕಾರ ಎಲ್ಲ ಮಾಡಿದರು. ಇವರು ಉದ್ದಾನೇಶ್ವರ ಸ್ವಾಮೀಜಿಗಳಿದ್ದಾರಲ್ಲ, ಅವ್ರದ್ದು ಗದ್ಗೆ ಇದು. ದರ್ಶನ ಮಾಡಿಕೊಂಡು ಬೆಟ್ಟದ ಮೇಲೆ ಬಂದ್ವಿ. ಗಂಗಮ್ಮ ತಾಯಿ ದೇವ್ರನ್ನ ದರ್ಶನ ಮಾಡ್ಕೊಬೇಕು, ಮತ್ತು ಸಿದ್ಧಲಿಂಗೇಶ್ವರ ದೇವ್ರ ದರ್ಶನ ಮಾಡ್ಕೊಬೇಕು ಅಂತ ಇಲ್ಲೂ ಕ್ಯೂ ಇತ್ತು. ಸುಮಾರು ಆಗಲೇ ಒಂದು 10 ಗಂಟೆ ಹತ್ತತ್ರ ಆಗಿತ್ತು ನೋಡಿ, ಇಷ್ಟು ಜನ ಇದ್ದರು. ನಾವು ಇನ್ನೂ ಊಟ ಕೂಡ ಮಾಡಿರಲಿಲ್ಲ, ಪ್ರಸಾದ ತಿಂದಿರಲಿಲ್ಲ. ಫಸ್ಟ್ ಇದೆಲ್ಲ ನೋಡ್ಕೊಂಬಿಡೋಣ, ಆಮೇಲೆ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇದು, ಯಾಕೆಂದರೆ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ನಮಗೆ ಇವಾಗ ಸಿಕ್ಕಿರೋದು ಇದೊಂದೇ ದಿನ, ನಾಳೆ ನಾವು ಮೈಸೂರು ಕಡೆ ಹೋಗಬೇಕು. ಹಾಗಾಗಿ ಆಮೇಲೆ ಇಲ್ಲಿ ವಿಡಿಯೋ ಮಾಡ್ಕೊಳಂಗಿಲ್ವೇನೋ ಅಂತ ಅಂದ್ಕೊಂಡು ಕೇಳಿದ್ದಕ್ಕೆ ಎಲ್ಲ ವಿಡಿಯೋ ಮಾಡ್ಕೊತಿದ್ರು. ಒಂದು ವಿಡಿಯೋ ಕೂಡ ಮಾಡಿಕೊಂಡು ಇಲ್ಲಿ ಗಂಗಮ್ಮ ತಾಯಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ಇಲ್ಲಿ ಪ್ರತಿ ವರ್ಷವೂ ಬಂದು ಗಂಗಮ್ಮನ ಮಾಡಿಬಿಟ್ಟು ಹೋಗ್ತೀವಿ. ನಾನು ನಮ್ಮಮ್ಮ ವರ್ಷನೂ ಮಾಡ್ತೀವಿ. ಅಂದರೆ ನಮ್ಮ ಅತ್ತೆ ಮನೆ ಕಡೆ ಏನು ಸಂಪ್ರದಾಯ ಇರಲಿಲ್ಲ, ನನಗೆ ಮಗು ಆಗಬೇಕಿತ್ತು. ಹಂಗಾಗಿ ಇಲ್ಲಿ ಬಂದು ಹರಕೆ ಕಟ್ಕೊಂಡು ವರ್ಷನೂ ಮಾಡ್ತೀವಪ್ಪ ದೇವರೇ ಅಂತ ಹೇಳಿ ಹರಕೆ ಕಟ್ಕೊಂಡು ಮಾಡ್ತಿರೋದು. ಇದು ಹಂಗೆಲ್ಲ ಬಿಡೋಂಗಿಲ್ವಂತೆ, ಗಂಗಮ್ಮ ದೇವ್ರದ್ದು ಇಷ್ಟು ವರ್ಷ ಮಾಡಿ ಬಿಡೋಂಗಿಲ್ವಂತೆ. ಅದು ಅವರಾದ್ಮೇಲೆ ಅವರು ಸೊಸೆ ಮಾಡ್ಕೊಂಡು ಹೋಗ್ಬೇಕಂಥದ್ದು, ಆ ಥರ ಪದ್ಧತಿ ಅಂತಿರೋದು. ನಮ್ಮಮ್ಮರು ಹಂಗೆ ಮಾಡೋದು. ನಮ್ಮಮ್ಮವರ ಅಂದರೆ ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮವ್ರ ಅತ್ತೆ ಮಾಡ್ತಿದ್ರಂತೆ. ಅದಾದಮೇಲೆ ನಮ್ಮಮ್ಮರು ನಮ್ಮ ದೊಡ್ಡಮ್ಮರು ಎಲ್ಲ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಬೆಟ್ಟ ಇಳಿದು ಬರ್ತಿದ್ವಿ. ನೋಡಲ್ಲಿ ಎಕ್ಸಿಬಿಷನ್ಗೆ ಸೆಟ್ ಹಾಕಿದಾರಲ್ಲ, ಹೆಂಗೆ ಕಾಣ್ತಾ ಇದೆ ನೋಡಿ, ಅದು ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣ್ತಾಯಿತ್ತು. ನಾನು ಅದನ್ನೇ ತೋರಿಸ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ನೋಡಪ್ಪಿ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ, ನೀಟಾಗಿ ವಿಡಿಯೋ ಮಾಡ್ಕೊ ಅಂತ ಹೇಳ್ತಿದ್ದೆ. ಆಮೇಲೆ ಇಲ್ಲಿ ಬಸವಣ್ಣ ದೇವ್ರ ಪ್ರತಿಮೆ ಮತ್ತು ಈಶ್ವರ ದೇವ್ರದೆಲ್ಲ ಇತ್ತು. ಇದು ಸ್ಟಾರ್ಟಿಂಗ್ ಯಾವಾಗ ಗೊತ್ತಾ ಮಾಡಿದ್ದು, ನಾವು ಡಿಗ್ರಿನಲ್ಲಿದ್ವಿ ಆವಾಗ ಇದನ್ನು ತಂದು ಕೂರಿಸಿದ್ದು. ಅಂದರೆ ಅದು ಯಾವುದು ಅಲ್ಲೇ ಕೆತ್ತಿದ್ರು ಅಥವಾ ಕೂರಿಸಿದ್ರು ನಂಗೆ ಗೊತ್ತಿಲ್ಲ. ಅಂದರೆ ನಾವು ಡಿಗ್ರಿನಲ್ಲಿದ್ವಿ, ನಮಗೇನಾದರೂ 1 ಅವರ್ ಫ್ರೀ ಸಿಕ್ಕಿದ್ರೂ ನಾವು ಇಲ್ಲಿ ಮಠಕ್ಕೆ ಬಂದು
ಪ್ರಸಾದ ತಿಂದ್ಕೊಂಡು ಹೋಗ್ತಿದ್ವಿ. ಅದೇನೋ ಗೊತ್ತಿಲ್ಲ, ಸಿದ್ಧಗಂಗಾ ಮಠ ಅಂದರೆ ನಂಗೆ ಅಷ್ಟು ಇಷ್ಟ. ನನ್ನ ಮದುವೆ ಕೂಡ ಸಿದ್ಧಗಂಗಾ ಮಠದಲ್ಲೇ ಆಯಿತು. ನನ್ನ ಗಂಡ ಕೂಡ ಸಿದ್ಧಗಂಗಾ ಮಠದಲ್ಲೇ ಓದಿರೋದು, ನಮ್ಮ ಅಪ್ಪ ಕೂಡ ಸಿದ್ಧಗಂಗಾ ಮಠದಲ್ಲೇ ಓದಿರೋದು. ಅದೇನೋ ಎಲ್ಲ ಲಿಂಕ್ ಆಗ್ಬಿಟ್ಟೈತೆ. ದೇವರ ಆಶೀರ್ವಾದ ಅನಿಸುತ್ತೆ. ಇನ್ನು ಅಲ್ಲೂ ಹೋಗೆಲ್ಲ ಫೋಟೋ ತೆಗೆಸ್ಕೊಳೋಣ, ವಿಡಿಯೋ ಮಾಡ್ಕೊಳೋಣ ನನ್ನ ಕಡೆ. ನಮ್ಮ ಮನೆಯವ್ರು ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರೋಣ ನಡಿ, ಪ್ರಸಾದ ಬಾಗ್ಲಾಕ್ಬಿಟ್ರೆ ಆಮೇಲೆ ಊಟ ಸಿಗಲ್ಲ, ಅಲ್ಲೇ 10 ಗಂಟೆ 10:30 ಆಗೋಯ್ತು, ನಡಿ ಮಗಿಗೂ ಊಟ ಮಾಡಿಸ್ಬೇಕು ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ಅದಾದಮೇಲೆ ಪ್ರಸಾದ ಹಾಲ್ ಹತ್ರ ಬಂದ್ವಿ. ಇಲ್ಲಿ ಇಲ್ಲೊಬ್ಬರು ಟೀಚರ್ ವಹಿಸ್ಕೊಂಡಿದ್ರು, ಅವರು ನಮ್ಮ ಮನೆಯವ್ರ ಕೊಲ್ಲಿಗೇನೆ, ಅವರೆಲ್ಲ ಪರಿಚಯ ಇದ್ದವರೇನೆ. ಅವರೆಲ್ಲ ಅಂದರೆ ಇಲ್ಲಿ ಮಾತಾಡ್ಸಿದಾರಲ್ಲ ಇವರು ಎನ್ ಜಿ ಆರ್ ಅಂತ ಅಂದರೆ ಸರ್ಗಳೆಲ್ಲ ಇನ್ಷಿಯಲ್ ಇಟ್ಕೊಂಡಿರ್ತಾರಲ್ವ ಸ್ಕೂಲಲ್ಲಿ, ಅದು ಅವರು ಎನ್ ಜಿ ಆರ್ ಅಂತ. ಅವರು ನಮ್ಮ ಮನೆಯವರು ಅಂದರೆ ಎಲ್ಲ ಒಟ್ಟಿಗೆ ಓದಿದ್ದು. ಅವ್ರು ಸೀನಿಯರು, ಇವ್ರು ಜೂನಿಯರು, ಹಂಗಾಗಿ ತುಂಬ ಪರಿಚಯಸ್ಥರು. ನಾವು ನೈಟ್ ಇವ್ರ ಮನೆಗೆ ಹೋಗಿ ಸ್ಟೇ ಆಗಿದ್ವಿ. ಇಲ್ಲಿ ಇವರೇ ಕೂಡ ಊಟಕ್ಕೆ ಎಲ್ಲ ವಹಿಸ್ಕೊಂಡಿದ್ದು. ನಾವು ಬರೋಷ್ಟೊತ್ತಿಗೆಲ್ಲ ಖಾಲಿನೂ ಆಗಿದ್ರು, ಜನ ಏನಷ್ಟು ಇರಲಿಲ್ಲ, ನುಗ್ಲೇನಿರಲಿಲ್ಲ. ಊಟ ಸಿಕ್ತು, ಚೆನ್ನಾಗಿತ್ತು ಗೊತ್ತಾ. ಚಿತ್ರಾನ್ನ ಮಾತ್ರ ಅದ್ಭುತ, ಅಂದರೆ ಎಲ್ಲನೂ ಚೆನ್ನಾಗಿತ್ತು. ಚಿತ್ರಾನ್ನ ಹೆಂಗಿತ್ತು ಅಂದರೆ ನಮ್ಮ ಅಜ್ಜಿ ಮಾಡೋದ್ರೆ, ನಮ್ಮಮ್ಮ ಅವಾಗೆಲ್ಲ, ನಮ್ಮಮ್ಮ ಇವಾಗ ಮಾಡಿದ್ರಷ್ಟು ಟೇಸ್ಟ್ ಬರೋಲ್ಲ. ಒಂದೊಂದು ಅಡುಗೆಗಳು ಹಂಗೇನೆ, ಅದೇನೋ ಗೊತ್ತಿಲ್ಲ, ಅದು ಇವಾಗೆಲ್ಲ ತರಕಾರಿಗಳಿಗೆಲ್ಲ ಆಮೇಲೆ ಆಯಿಲೆಲ್ಲ ಹಂಗೆ ಬಂದ್ಬಿಟ್ಟೈತಲ್ಲ, ಅದು ಇದು ಏನೋ ಕಲಬೆರಕೆ ಬಂದಿರುತ್ತಲ್ಲ, ಅದಕ್ಕೇನೋ ಟೇಸ್ಟ್ ಹಂಗೆ ಆಗುತ್ತೇನೋ ಗೊತ್ತಿಲ್ಲ. ಅಂದರೆ ಅಷ್ಟು ರುಚಿ ಅದು. ಅವಾಗ ನಮ್ಮಮ್ಮ ನಾವು ಸ್ಕೂಲ್ಗೆ ಹೋಗುವಾಗ ಚಿತ್ರಾನ್ನ ಮಾಡ್ಕೊಡೋದು, ಆ ಥರ ಟೇಸ್ಟ್ ಇತ್ತು. ನಾನಂತೂ ಚೆನ್ನಾಗಿ ಬಾರಿಸಿದೆ. ಇನ್ನೊಂದು ಸರಿ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಆಮೇಲೆ ಈ ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಅನ್ನ ಸಾಂಬಾರು ಹಾಕ್ಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅಲ್ಲೆಲ್ಲ ಓಡಾಡ್ಕೊಂಬಂದಿದ್ಕೋದ್ಕು ಚೆನ್ನಾಗಿ ಹಸ್ವಾಗಿತ್ತು, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಆಮೇಲೆ ಎಕ್ಸಿಬಿಷನ್ಗೆ ಹೋಗ್ಬೇಕಾಗಿತ್ತು. ಸುಮಾರು ಒಂದು 10:30 ಆಗಿತ್ತೇನೋ ಅಂದ್ಕೊತೀನಿ ಇಲ್ಲಿ ಬಂದಾಗ ನಾವು ಎಕ್ಸಿಬಿಷನ್ಗೆ ಹೋಗಿ. ಅದಕ್ಕೂ ಮೊದಲು ನಾವು ಇಲ್ಲಿ ನಾನು ಕೇಳಿದೆ ಅಡುಗೆ ಮಾಡೋದೆಲ್ಲ ನಾನು ನೋಡಬೇಕು, ಕರ್ಕೊಂಡೋಗಪ್ಪಿ ಅಂತ. ಆಯಿತು ಬಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಿದ್ರು. ಹಂಗೆ ಅವ್ರ ಜೊತೆ ಇದ್ದವರೆಲ್ಲ ಮಠದಲ್ಲಿ ಅವಾಗೆಲ್ಲ ಅವ್ರ ಜೊತೆ ಇದ್ರಲ್ಲ, ಸೀನಿಯರ್ಸು ಜೂನಿಯರ್ಸು ಎಲ್ಲರೂ ಸಿಕ್ಕಿದ್ರು, ಅವ್ರ ಕೊಲೀಗ್ಸ್ ಎಲ್ಲ ಸಿಕ್ಕಿದ್ರು, ಎಲ್ಲರೂ ಮಾತಾಡಿಸ್ತಾಯಿದ್ರು. ನಾನು ಒಂದು ಸ್ವಲ್ಪ ತರಕಾರಿ ಹೆಚ್ಚೋಣ ಅಂತ ಅಂದ್ಕೊಂಡೆ. ಅದು ನಾವು ಎಕ್ಸಿಬಿಷನ್ ಬೇರೆ ನೋಡೋಕೆ ಹೋಗ್ಬೇಕಿತ್ತಲ್ವ, ಹಂಗಾಗಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳಕ್ಕೆ ಬಂದೆ. ನೋಡಿ ಮಾತ್ರ ನಂಗೆ ಇದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಕಡೆ ಮೈ ಜುಮ್ ಅನಿಸ್ತು. ಸುಮ್ಮನೆ ಅಲ್ಲ ಇಷ್ಟು ಜನಕ್ಕೆ ಅನ್ನ ಹಾಕೋ ಭಾಗ್ಯ ಸಿಗೋದು ಅಂದರೆ ಸಿದ್ಧಗಂಗಾ ಸ್ವಾಮೀಜಿಗಳು ಸುಮ್ಮನೆ ಅನ್ಕೊಂಬಾರ್ದು. ಅವರಷ್ಟು ನಡೆದಾಡುವ ದೇವರು, ಮತ್ತು ಪ್ರತ್ಯಕ್ಷ ದೇವರು ಅಂತ ಅಂದ್ರೆ ಅವರು ಅಂತ ಹೇಳಬೇಕು. ಅದೆಲ್ರಿಗೂ ಗೊತ್ತಿರೋದೇನೆ. ಸುಮ್ಮನೆ ಎಲ್ಲ ಒಬ್ಬರು ಇಬ್ರಿಗೆ ಊಟ ಹಾಕೋದು ಮಾತಲ್ಲ ಇದು. ಅಷ್ಟು ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಊಟ ಹಾಕೋ ಶಕ್ತಿ ಇದೆಯಲ್ಲ, ನಿಜವಲ್ಲ, ಅದೇನು ಕೊಟ್ಟರು ಸಾಲದು. ಅದು ಭಗವಂತನ ಆಶೀರ್ವಾದನೇ ಇರಬೇಕದು. ನೋಡಿ ಇಲ್ಲಿ ಕೊಪ್ಪರಿಗೆಯಲ್ಲಿ ಅನ್ನ ಮಾಡೋರೆ, ಚಿತ್ರಾನ್ನ ಕಲಿಸಿದ್ದಾರೆ, ಮತ್ತು ಸಾಂಬಾರು ಮಾಡ್ತವ್ರೆ. ಅನ್ನ ಈಗಲೂ ಬೇಯ್ತಾನೆ ಐತೆ, 10:30 ಆಗೈತೆ, ಈಗಲೂ ನೋಡಿ ಬೇಯಿಸ್ತಾನೆ ಇದ್ದಾರೆ. ಸಾಂಬಾರೆಲ್ಲ ತಿರುಗಿಸ್ತಾ ಇದ್ದಾರೆ, ಪಾಯಸ, ಬೂಂದಿ ಎಲ್ಲನೂ ಅಷ್ಟೇ. ನೋಡಿ ಮಕ್ಕಳುಗಳೆಲ್ಲ ಪಾಪ ಅಷ್ಟೇ ವರ್ಕ್ ಮಾಡ್ತವ್ರೆ. ಕೆಲವರೆಲ್ಲ ಸಾಕಾಗ್ಬಿಟ್ಟವ್ರು ಪಾಪ, ನಿದ್ದೆಗಣ್ಣಲ್ಲಿದ್ದರು ಮಕ್ಕಳುಗಳು. ಕೆಲವರೆಲ್ಲ ಸುಧಾರಿಸ್ಕೊತಾ ಇದ್ರು. ಬಟ್ ನನಗಂತೂ ಇದೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಕಡೆ ಮೈ ಜುಮ್ ಅನಿಸ್ತು. ನೋಡ್ದಾ ಎಷ್ಟು ಹಾರ್ಡ್ ವರ್ಕು ಇದೆ, ಮಾಡೋರು ಅಷ್ಟೇ. ಪ್ರತಿಯೊಬ್ಬರದ್ದು ಅಷ್ಟೇ ಇದಿರುತ್ತೆ. ಇನ್ನು ಅಷ್ಟೇ ಎಲ್ಲರೂ ಕಷ್ಟಪಟ್ಟು ಎಲ್ಲನೂ ಅಷ್ಟೇ ಇದು ಮಾಡಿದ್ದಾರೆ, ಇಷ್ಟಪಟ್ಟು ಭಗವಂತ ಶಕ್ತಿ ಕೊಟ್ಟು ಅವ್ರನ್ನೆಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡೋ ಥರ ಮಾಡ್ತಿದ್ದಾರೆ. ನಿಜವೂ ಇದು ಒಂಥರ ಬಯಸದೆ ಬಂದ ಭಾಗ್ಯ ಅಂತಲೇ ಹೇಳ್ಬೋದು. ಅಷ್ಟು ಜನಕ್ಕೆ ಅಡುಗೆ ಮಾಡೋಕ್ಕೂ ಭಾಗ್ಯ ಅವ್ರಿಗೆ ಸಿಗುತ್ತಲ್ಲ ಅಂತ. ಅಷ್ಟು ಕೋಟ್ಯಾಂತರ ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಸುಮ್ಮನೆ, ಅದು ಟೇಸ್ಟು ಹಂಗೆ ಇರ್ತೈತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಠದಲ್ಲಿ ಊಟ ಮಾತ್ರ. ನೋಡಿ ಅದು ಎಷ್ಟು ಹೊಗೆ ಬರ್ತೈತೆ, ಅಷ್ಟು ಕಾವಲ್ಲಿ ನಿಂತ್ಕೊಂಡು ಅಡುಗೆ ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ. ದೇವ್ರವ್ರ ಫ್ಯಾಮಿಲಿನ ಚೆನ್ನಾಗಿಟ್ಟಿರಲಿ, ಆಯಸ್ಸು, ಆರೋಗ್ಯ, ಭಾಗ್ಯ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ, ಅವ್ರ ಮುಂದಿನ ಗುರಿ ಚೆನ್ನಾಗಿರಲಿ, ಅವ್ರ ಮುಂದಿನ ಹೆಜ್ಜೆ ಚೆನ್ನಾಗಿರಲಿ, ದಾರಿ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪಾಪ ಮಕ್ಕಳೆಲ್ಲ ಓಡಾಡಿ ಒಬ್ಬೊಬ್ಬರು ಸಾಕಾಗ್ಬಿಟ್ಟೆಲ್ಲ ಚೀಲದ ಮೇಲೇ ಮಲಿಕೊಳ್ಳೋಕೆ ಹೋಗ್ತಾಯಿದ್ದು. ನೋಡಿ ದಿನಸಿ ಚೀಲ ಐತೆ, ಅದ್ರ ಮೇಲೆ ಮಲಿಕೊಳ್ಳೋದು, ಸುಧಾರಿಸ್ಕೊಳ್ಳೋದೆಲ್ಲ ಮಾಡ್ತಿದ್ದು. ನಾನು ಪಾಪ ಅಂತ ಅನಿಸ್ದಂಗೆ ಪಾಪ ಚೀನ್ಸ್ಬಿಡ್ತು. ನಾವು ಮನೆಯಲ್ಲಿ 3-4 ಜನಕ್ಕೆ ಅಡುಗೆ ಮಾಡುವಾಗಲೇ ಬುಸ್ ಅಂತೀವಿ. ಇಲ್ಲಿ ನೋಡು ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಅದು ಬೆಂಕಿ ನೋಡಿ, ಅದು ವಿಡಿಯೋ ಮಾಡಿದ್ದೀನಿ. ಅದ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಹೆಂಗೆ ಕಾವು ಹೊಡಿತಾಯಿತ್ತು ಗೊತ್ತಾ. ಏನೋ ಒಂದು ಪುಣ್ಯದ ಕೆಲಸ ಬಿಡಿ, ಇದು ಪುಣ್ಯನೇ. ಇದು ಭಗವಂತನ ಸನ್ನಿಧಿನಲ್ಲಿ ಇಷ್ಟೆಲ್ಲ ನಡೀತಿದೆ ಅಂದರೆ ಸುಮ್ಮನೆ ಅಲ್ಲ.
ಅದೇನೋ ಗೊತ್ತಿಲ್ಲ, ನನಗಂತೂ ಸಿದ್ಧಗಂಗಾ ಮಠ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿದ್ದೆಗಣ್ಣಲ್ಲಿ ಎಬ್ಬಿಸಿ ಕರೆದ್ರೂ ನಾನು ಹೋಗ್ತೀನಿ, ಅಷ್ಟು ಇಷ್ಟ ನನಗೆ ಸಿದ್ಧಗಂಗಾ ಮಠ ಅಂದರೆ. ಕಾಲೇಜಲ್ಲಿದ್ದಲ್ಲೂ ಅಷ್ಟೇ ಇಷ್ಟಪಡ್ತಿದ್ವಿ, ನಾವೆಲ್ಲೂ ಬೇರೆ ಕಡೆ ಅಲ್ಲಿ ಇಲ್ಲಿ ತಿರ್ಗಕ್ಕೆ ಹೋಗ್ತಿರ್ಲಿಲ್ಲ ಗೊತ್ತಾ. ಫ್ರೀ ಆದರೆ ಸಿದ್ಧಗಂಗಾ ಮಠಕ್ಕೆ ಬರ್ತಿದ್ವಿ ನಾವು. ಏನಾದರೂ ಲೀಜರ್ ಪೀರಿಯಡು ಅಥವಾ ಒಂದೆರಡು ಪೀರಿಯಡು ಸಿಕ್ತು, ಫ್ರೀ ಸಿಕ್ತು ಅಂದಾಗ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಷ್ಟು ಇಷ್ಟ ನನಗೆ ಮಠ ಅಂದರೆ. ಇನ್ನು ಅವರೆಲ್ಲ ಮಲ್ಗಂಗೆ ಇಲ್ಲ ಬಿಡಿ, ತಿರ್ಗಿ ನಾಳೆಗೆ ಮತ್ತೆ ಅಡುಗೆಗಳೆಲ್ಲ ಶುರು ಮಾಡ್ಕೊಬೇಕಲ್ಲ, ಅದಕ್ಕೆ ಇಲ್ಲೆಲ್ಲ ತರಕಾರಿ ಎಲ್ಲ ಹಚ್ಚುತ್ತಾ ಇದ್ದಾರೆ. ಬಟ್ ನಿಜವಲ್ಲೂ ನನಗೂ ಇಲ್ಲಿ ತರಕಾರಿ ಹಚ್ಚಬೇಕು ಅನ್ನೋ ಆಸೆ ಸಿಕ್ಕಾಪಟ್ಟಿತ್ತು ಗೈಸ್. ಬಟ್ ಏನು ಮಾಡಲಿ, ನಾನು ಎಕ್ಸಿಬಿಷನ್ನು ನೋಡ್ಲಿಕ್ಕೆ ಹೋಗಲೇಬೇಕಿತ್ತು. ನಮ್ಮದೇನು ಇಲ್ಲೇ ಹತ್ರ ದೂರ ಅಲ್ಲ, ತಿರ್ಗಿ ಹೋಗ್ಲಿ ಬಿಡಪ್ಪ, ಇನ್ನೊಂದು ದಿನ ಯಾವಾಗಾದ್ರೂ ನೋಡೋಣ, ಇವತ್ತೆಲ್ಲ ಇಲ್ಲಿ ಸೇವೆ ಮಾಡೋಣ ಅನ್ನೋಕ್ಕೂ ನಮಗೆ ಸಿಕ್ಕಿರೋದೇ 2 ದಿನ. 2 ದಿನದಲ್ಲಿ ನಾವು ಇದು ಎಲ್ಲ ಕವರ್ ಮಾಡಬೇಕು. ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಮಾತಾಡ್ತಿದ್ವಿ. ಇಲ್ಲೂ ಮತ್ತೆ ಎಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿರೋರೆಲ್ಲ ಸಿಕ್ಕಿದ್ರು, ಮಾತಾಡಿಸ್ತಾಯಿದ್ರು. ಅದು ಗುಜರಾತ್ ಬಾಯ್ಲರ್ ಅಂತಾರೆ, ಅದು ಅಲ್ಲಿ ಮೋಸ್ಟ್ಲಿ ಉರಿ ಆಗ್ತಿರೋದಕ್ಕೆ ಅಲ್ಲಿ ಅನ್ನ ಬೇಯ್ತಾ ಇದೆ. ಅಲ್ಲಿ ಅನ್ನ ಬೇಯ್ತಿರೋದ್ರ ಒಲೆ ಎಲ್ಲ ಏನಿಲ್ಲ, ಹಂಗೆ ಕಾಯ್ತಾ ಇದೆ. ಮೋಸ್ಟ್ಲಿ ಅದು ಅನ್ನೋದು ಅಂದ್ಕೊತೀನಿ. ಅಂದರೆ ನಾನು ವಿಡಿಯೋನಲ್ಲಿ ಅಲ್ಲಿ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ನೋಡಿ, ಅನ್ನ ಅದು ಹಂಗೆ ಬೇಯ್ತಾ ಇದೆ, ತಿರುಗಿಸ್ತಾಯಿದ್ರು. ಅಲ್ಲಿ ಉರಿ ಇಕ್ಕಿದ್ರೆ ಇಲ್ಲಿ ಬಂದು ಅನ್ನ ಆಗ್ತಿದೆ ಅಂದ್ಕೊತೀನಿ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲಿ ಬಂದು ಇಲ್ಲಿ ಪಲ್ಲಕ್ಕಿ ಎಲ್ಲ ನಡೀತಾ ಇತ್ತು, ಉತ್ಸವ ಮತ್ತು ಪಲ್ಲಕ್ಕಿ ಥರ ಏನೇನೋ ಎಲ್ಲ ಮಾಡ್ತಿದ್ರು. ಇಲ್ಲೂ ಒಂದಷ್ಟು ತಕ ನೋಡಿ ಫೋಟೋಸ್ ಎಲ್ಲ ತೊಗೊಂಡು, ಇಲ್ಲೂ ಮತ್ತೆ ಪರಿಚಯಸ್ಥರೆಲ್ಲ ಮಾತಾಡ್ಸಿದ್ರು, ಐನೋರೆಲ್ಲ ಮಾತಾಡಿಸ್ತಿದ್ರು. ನಮ್ಮ ಮನೆಯವ್ರು ಮಾತಾಡಿಕೊಂಡು ನಿಂತಿದ್ರು. ನಾನು ಇದೆಲ್ಲ ವಿಡಿಯೋ ಮಾಡ್ಕೊತಿದ್ದೆ. ಅಲ್ಲಿ ಬುದ್ಧರು ಯಾವಾಗಲೂ ಕೂತ್ಕೊಂಡವರಲ್ಲ, ಅಲ್ಲಿ ಅವ್ರದ್ದು ಇದ್ದಿದ್ದೆ ಗದ್ಗೆ ಥರ, ಅಂದರೆ ಕೂತ್ಕೊಳ್ಳೋಕ್ಕೆ ಆಸನ ಇದೆ. ಅಲ್ಲಿ ಕೂಡ ಬುದ್ಧರ ಪ್ರತಿಮೆ ಎಲ್ಲ ಇಟ್ಬಿಟ್ಟು ಹುಂಡಿ ಎಲ್ಲ ಇಟ್ಟು ಮಾಮೂಲಿ ಆಶೀರ್ವಾದ ತೊಗೊಂಬರೋ ಥರ ಎಲ್ಲ ಮಾಡವ್ರೆ. ಅಲ್ಲೂ ಕೂಡ ಹೋಗಿ ನಮಸ್ಕಾರ ಹಾಕ್ಕೊಂಡ್ಬಂದ್ವಿ ನಾವು. ನಮ್ಮ ಲೇಪುಗಂತೂ ಸಖತ್ ಖುಷಿ. ಆಮೇಲೆ ಆಟ ಸಾಮಾನು ತಗೊಬೇಕು ಅನ್ನೋದೊಂದು ಅವನಿಗೆ ಖುಷಿ. ಬಿಲ್ಲು ಬಾಣ ಹಿಡ್ಕೊಂಬಿಟ್ಟಿದ್ದ, ನಂಗೆ ಬಿಲ್ಲು ಬಾಣನೇ ಬೇಕು ಅಂತ. ಅಲ್ಲಿನೂ ಎಷ್ಟು ಚೆನ್ನಾಗಿರೋ ಆಟ ಸಾಮಾನು ಇದ್ದು ಅಂತ, ಸ್ವಲ್ಪ ಯೂನಿಕ್ ಆಗಿರೋವೆಲ್ಲ ತುಂಬ ಇದು. ಕೇಳಿದ್ಕೆ ಚಿನ್ನಿ ತಗೊಳಪ್ಪ, ಬಿಲ್ಲು ಬಾಣ ಎಲ್ಲಿದ್ರು ಸಿಗ್ತವೆ ತಗೊಳಪ್ಪ ಅಂದ್ರೂ ಅವ್ನು ಕೇಳಲೇ ಇಲ್ಲ ನನಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಅವನು ಅದನ್ನೇ ತಗೊಂಡ. ಮಕ್ಕಳುಗಳು ಅಷ್ಟೇ ರಾತ್ರಿ ಎಲ್ಲ ಎದ್ದಿರ್ತಾರೆ ಅನಿಸುತ್ತೆ ಪಾಪ. ಅಂದರೆ ವರ್ಕ್ ಹಂಗೆ ಇರುತ್ತೆ. ಕಂಸಾಳೆ ಅದೆಲ್ಲ ಜಾನಪದ ನೃತ್ಯ ಎಲ್ಲ ಏನೇನೋ ಇತ್ತು. ಕಂಸಾಳೆದು ಅಷ್ಟೇ, ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಗೊತ್ತಾ, ಎಷ್ಟು ಚೆನ್ನಾಗಿ ನುಡಿಸ್ತಾಯಿದ್ರು, ಅದೆಲ್ಲ ಆಡ್ತಾಯಿದ್ರು ಅಂತ. ಅಂದರೆ ಬೆಳಗ್ಗೆ ತೇರು ಎಳಿವಾಗ ವಿಡಿಯೋ ಇದೆ, ಮುಂದೆ ಸ್ಕಿಪ್ ಮಾಡ್ದಿರ ನೋಡಿ, ಹಂಗೆ ಅದೆಲ್ಲ ರೆಕಾರ್ಡ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ತುಂಬಾ ಚೆನ್ನಾಗೈತೆ. ಇವಾಗ ನಾವು ಎಕ್ಸಿಬಿಷನ್ ನೋಡೋಣ ಅಂತ ಓದ್ತಾ ಇದ್ದೀವಿ. ಇಲ್ಲೇನೋ ಗುಲಾಬಿ ಹೂವು ಎಲ್ಲ ಮಾರ್ತಾಯಿದ್ರು, ಅದು ಸೇಮ್ ರಿಯಲ್ ಥರನೇ ಇತ್ತು. ಆರ್ಟಿಫಿಷಿಯಲ್ ಹೂವು ನೋಡಿ, ಇದೇ ಥರ ಅಲ್ವಾ ಗುಲಾಬಿ ಹೂವು, ನಾವು ಸ್ಕೂಲ್ಗೆ ಹೋಗೋವಾಗ ಮುಡ್ಕೊಂಡು ಹೋಗ್ತಿದ್ವಿ. ಈ ಕಲರ್ ಒಂದು ಅವಾಗ ಜಾಸ್ತಿ ಫೇಮಸ್ ಆಗಿದ್ದೀವಿ, ಈ ಕಲರ್ ಒಂದು. ಆಮೇಲೆ ಫುಲ್ ಲೈಟ್ ಪಿಂಕ್ ಒಂದು, ಅದಾದಮೇಲೆ ವೈಟ್ ಕಲರ್ ಗುಲಾಬಿ. ಇಷ್ಟು ನಮಗೆ 2 ಜಡೆ ಹಾಕ್ಬಿಟ್ಟು ನಮ್ಮಮ್ಮ ಸಿಕ್ಸಿ ಕಳಿಸೋದು ತಲೆಗೆ, ಚೆನ್ನಾಗಿ ಅನಿಸೋದು. ಆಮೇಲೆ ಮಲ್ಲಿಗೆ ಹೂವು ಕಲರ್ ಮಲ್ಲಿಗೆ ಹೂವು, ದುಂಡು ಹೂವು ಕಲರ್ ದುಂಡು ಮಲ್ಲಿಗೆ ಹೂವು ಅಂದರೆ ಏನೋ ಒಂದು ಖುಷಿ. ಬೆಳಗ್ಗೆ ಎದ್ದೋರೇ ಅಲ್ಲಿ ಉಜ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಏನೋ ಒಂದು ಕವರ್ ಹಿಡ್ಕೊಂಡು ಅಥವಾ ಒಂದು ಬಟ್ಲು ಹಿಡ್ಕೊಂಡು ಹೊರಟೋಗ್ಬಿಡಿ ಮಲ್ಲಿಗೆ ಹೂವು ಬಿಡಿಸ್ಕೊಂಬರೋಕ್ಕೆ. ಒಂಥರ ಚೆನ್ನಾಗಿತ್ತು ಬಿಡಿ ಲೈಫು. ಅಂದರೆ ಅಕ್ಕಪಕ್ಕದ ಮನೇಲಿ ಯಾರು ಹಾಕಿರ್ತಾರೋ ಅಥವಾ ಒಂದೊಂದಷ್ಟು ದೂರ ನಮ್ಮೂರಲ್ಲಿ ಯಾರಾದರೂ ಒಬ್ಬೊಬ್ರು ಹಾಕಿದ್ರಲ್ಲಿ ಹೋದ್ರೂ ಯಾರೂ ಬೈತಿರಲಿಲ್ಲ. ಕೆಲವರು ಎಲ್ಲ ಬಿಡಿಸ್ಕೊಳ್ಳಿ ಇನ್ನೋರು ಹಾಗೆ. ಕೆಲವೊಬ್ಬರು ನೀನು ಇಷ್ಟು ಬಿಡಿಸ್ಕೊಂಡಿದ್ಯಾ ಹೋಗಪ್ಪ, ಇನ್ನೊಬ್ರು ಇಷ್ಟು ಬಿಡಿಸ್ಕೊಳ್ಳಿ, ಅವ್ರಿಗೊಂದಿಷ್ಟು ಕೊಡಪ್ಪ ಅಂತೇಳಿ ಹಿಂಗೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋರು. ಇವಾಗ ಯಾರು ಕೊಡ್ತಾರೆ, ಯಾರು ಕೊಡಲ್ಲ. ಇವಾಗ ಬಿಡಿಸ್ಕೊಳ್ಳಿ ಅನ್ನೋದೇ ಕಷ್ಟ. ಬಟ್ ಹಳ್ಳಿ ಕಡೆ ಇದೆ ಇವಾಗ್ಲೂ. ಇನ್ನು ನನ್ನ ಮಗ ಇಲ್ಲಿಂದನೇ ನೋಡ್ತಾ ಇದ್ದ, ಝೂಮ್ ಆಗ್ತಾ ಇದ್ದ, ಕೊಡಿಸು ಅಂತ. ನಾನು ಚಿನ್ನಿ ಎಕ್ಸಿಬಿಷನ್ ಒಳಗಡೆ ಹೋಗೋಣ, ಇಲ್ಲಿ ಇನ್ನೂ ಸಖತ್ತಾಗಿರೋವು ಇರ್ತವೆ, ಇನ್ನೂ ಚೆನ್ನಾಗಿರೋ ಆಟ ಸಾಮಾನು ಇರ್ತವೆ, ಬಾರಪ್ಪ ಅಲ್ಲಿ ಹೋಗಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ ಕರ್ಕೊಂಡು ಹೋದೆ. ಆದರೂ ಒಂದೊಂದು ಚೂರು ನಾನು ಕಣ್ಣಾಡಿಸ್ತಿದ್ದೆ. ನನಗೂ ಈ ಥರ ಅಂಗಡಿ ಸಾಲ ಅಂದರೆ ಇಷ್ಟ. ಸ್ವಲ್ಪ ಬಳೆ ಅದು ಇದು ರಬ್ಬರ್ ಬ್ಯಾಂಡ್ಗಳು, ಇನ್ನೂ ರಬ್ಬರ್ ಬ್ಯಾಂಡ್ ಹಾಕೊಳ್ಳಂಗೆ ಜಡೆ ಬಂದಿಲ್ಲ, ಕೂದಲೆಲ್ಲ ಕ್ಲಿಪ್ಸ್ ಎಲ್ಲ ಹಾಕ್ಕೊಬೇಕು ಅಂತ. ಅಂದರೆ ಈಗ ಅದು ಸುಮ್ಮನೆ ನೋಡ್ತೀನಷ್ಟೇ, ಏನೇನು ಹೊಸಸ್ತು ಬಂದಿದೆ ಅನ್ನೋದು ನೋಡ್ತೀನಷ್ಟೇ, ತಗೊಳಕ್ಕೆ ಹೋಗಲ್ಲ. ಇನ್ನದಾದಮೇಲೆ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ, ಸುಮಾರು ಅಲ್ಲೇ ಹತ್ತತ್ರ ಇವಾಗ ಮೋಸ್ಟ್ಲಿ ಒಂದು 11 ಗಂಟೆ ಆಗಿತ್ತು ಅಂದ್ಕೊತೀನಿ. ಟೈಮಿಂಗ್ಸ್ ಅಷ್ಟು ಪಕ್ಕ ಗೊತ್ತಿಲ್ಲ. ನೋಡಿ ಜನ ಎಷ್ಟು ಜನ ಇದ್ದಾರೆ, ಓದ್ತಾನೆ ಅವರೇ ಹಂಗೆ. ಅಷ್ಟೇ ಜನ ಎಷ್ಟು ಹೋಗ್ತಿದ್ರು ಅಷ್ಟೇ ಜನ ಬರೋ ಥರನೂ ಇದ್ದರು.
ನಮಗೆ ಸಿಗ್ತಾನೆ ಇರೋರು ಪರಿಚಯಸ್ಥರು ಎಲ್ಲ ತವಳು ಮಾತಾಡ್ಕೊಂಡು ಬರ್ತಿದ್ರು. ಇಲ್ಲಿ ಬಸವಣ್ಣವ್ರದ್ದು ನಾಟಕ ಆಡ್ತಾಯಿದ್ರು. ಹಾಗಾಗಿ ನಾನು ಇಲ್ಲಿ ಕೂತ್ಕೊಂಡು ನೋಡ್ತಿರ್ತೀನಿ. ಲೇಪನಿಗೆ ಏನು ಬೇಕೋ ಕೊಡ್ಸ್ಕೊಂಬೋಗು ಅಂತ ಕಳಿಸಿದ್ರು. ನಮ್ಮ ಲೇಪಿಗೆ ಇನ್ನೂ ಆಟ ಸಾಮಾನು ಸಿಕ್ಕೇ ಇರಲಿಲ್ಲ. ಆಮೇಲೆ ನಾವು ತೊಗೊಳೋಣ ಅಂತ ಅಂದ್ಬಿಟ್ಟು ನಾನು ಅವನು ಇಬ್ಬರೇ ಬಂದು ಎಲ್ಲ ಆಟ ಸಾಮಾನು ನೋಡಿಕೊಂಡು ಯಾವ್ದು ಚೆನ್ನಾಗಿದೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಅದು ಅಂಗಡಿ ಸಾಲೆಲ್ಲ ಸ್ವಲ್ಪ ಹಂಗೆ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ. ಚೆನ್ನಾಗಿದೆ ಅದು ಅಂಗಡಿ ಸಾಲೆಲ್ಲ ನೋಡೋಕ್ಕೆ, ಈ ಥರ ಜಾತ್ರೆಲೆಲ್ಲ ಬಂದು ನೋಡೋಕ್ಕೆ.
ಲಾಸ್ಟು ಗೇಟ್ ಹತ್ರ ಕೂತ್ಕೊಂಡಿದ್ರು. ನಾವೇನು ಬಂದು ಎಕ್ಸಿಟ್ ಗೇಟ್ ಹತ್ರ ಕೂತ್ಕೊಂಡಿದ್ರು ಇವರು. ಪಾಪ ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದರೆ ಸಾಂಗ್ನ, ಅದು ನಾನು ಅಂದರೆ ವಾಯ್ಸು ಕೊಡೋಕ್ಕಾಗಲ್ಲ, ಯಾಕೆಂದರೆ ಅದು ಕಾಪಿ ರೈಟ್ಸ್ ಬರುತ್ತೆ, ಇದು ಫುಲ್ಲು ವಿಡಿಯೋನೇ ಡಿಲೀಟ್ ಮಾಡಬೇಕಾಗಿ ಬರುತ್ತೆ, ಹಾಗಾಗಿ ನಾನು ಹಾಕಿಲ್ಲ. ಇದಾದಮೇಲೆ ನೈಟ್ ಬಂದು ನಾವಿಲ್ಲೇ ಇವ್ರ ಮನೇಲಿ ಸ್ಟೇ ಆಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ರಾತ್ರಿ ಬಂದಾಗಲೇ ಸುಮಾರು ಎಷ್ಟು ಒಂದು ಗಂಟೆ ಆಗಿತ್ತು ಅಂದ್ಕೊತೀನಿ, 1-1:30. ಲೇಪು ಸರಿಯಾಗಿ ನಿದ್ದೆ ಹೊಡಿತಾವನೆ. ನಾವು ಕೂಡ ಎಲ್ಲ ನಿದ್ದೆ ಮಾಡಿ ಎದ್ದು ನಾನು ಹೊರಗಡೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊತಿದ್ದೆ. ಇವರು ಕ್ವಾರ್ಟರ್ಸಲ್ಲಿರೋದು, ತುಂಬ ಚೆನ್ನಾಗಿದೆ ಮನೆ. ಇವರು ಕೂಡ ಇಲ್ಲೂ ದೊಡ್ಡಬಳ್ಳಾಪುರದಲ್ಲೆಲ್ಲ ಮನೆ ಕಟ್ಸ್ಕೊಂಡು ರೀಸೆಂಟಾಗಿ ಏನು ಇದನ್ನು ಮಾಡಿಸಿದ್ರು, ನೀನು ಗೃಹ ಪ್ರವೇಶ ಎಲ್ಲ ಮಾಡಿಸಿದ್ರು, ಗೃಹ ಪ್ರವೇಶ ಎಲ್ಲ. ಸೊ ಆವಾಗಲೂ ನಾನು ಹೋಗೋಕ್ಕಾಗಿರಲಿಲ್ಲ, ನಮ್ಮ ಮನೆಯವರೇ ಹೋಗಿದ್ದರು. ಆಮೇಲೆ ಇವ್ರ ಮನೇಲಿ ಇವರು ಅತ್ತೆ ಇದ್ದಾರೆ, ಸರ್ ಅವ್ರ ಅತ್ತೆ. ಯಾವಾಗಲೂ ದೇವ್ರ ಭಕ್ತರು ಇವರು, ತುಂಬ ದೇವ್ರ ಭಕ್ತರು, ತುಂಬ ದೇವಿ ಬುಕ್ ಎಲ್ಲ ಓದೋದು ಎಲ್ಲ ಮಾಡ್ತಾರೆ. ತುಂಬ ಸೈಲೆಂಟ್, ಅವರೇನು ಮಾತಾಡಿಸ್ತಾನೆ ಇರಲ್ಲ, ಅವರು ತುಂಬ ಸೈಲೆಂಟ್, ಮಾತಾಡ್ತಾನಿಲ್ಲ, ಸ್ವಲ್ಪ ಅಷ್ಟೇ ಮಾತಾಡ್ತಿದ್ದು, ಎಷ್ಟು ಬೇಕೋ ಅಷ್ಟು ಅನ್ನೋ ಥರ ಅಷ್ಟೇ. ತುಂಬಾ ಸೈಲೆಂಟ್ ಅವರಾಯಿತು ಅವ್ರ ಪಾಡಾಯಿತು ಅನ್ನೋ ಥರ ಇದ್ದರು. ಕೆಲವರು ವಯಸ್ಸಾಗಿರೋರು ತುಂಬಾ ಮಾತಾಡ್ತಿರ್ತಾರೆ, ಕುಂತರು ತಪ್ಪು ನಿಂತರು ತಪ್ಪು ಅನ್ನೋಂಗೆ ಒಟ ಅಂತಿರ್ತಾರೆ. ಬಟ್ ಇವರು ಒಂಥರ ಡಿಫ್ರೆಂಟ್ ಅಂತ ಅನಿಸ್ಬಿಡ್ತು ನನಗೆ. ಇನ್ನು ಬೆಳಗ್ಗೆ ಗಂಜಿ ಕೊಟ್ಟರು, ಇನ್ನು ಅವ್ರ ಮನೇಲಿ ಮಾಡಿರೋ ಮಾಲ್ಟ್ ಅಂತೆ, ಹಾಗಾಗಿ ಪೌಡರು ನೋಡಿ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ಅಂದ್ಬಿಟ್ಟು ಕೊಟ್ಟರು. ಇನ್ನು ಗಂಜಿ ಎಲ್ಲ ಅಂದರೆ ನಮಗೂ ಏನು ಬೇಡ ಅನ್ನಲ್ಲ, ಗಂಜಿ ಆದರೆ ಕುಡಿತೀವಿ, ಹಾಗಾಗಿ ಗಂಜಿ ಕೂಡ ಕೊಟ್ಟರು, ಕುಡಿದು ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಜೋಳದ ರೊಟ್ಟಿ ಮಾಡಿ, ಏನು ಎಣ್ಗಾಯಿ ಪಲ್ಯ ಮಾಡಿದರು, ಮತ್ತು ಚಟ್ನಿ ಪುಡಿ ಎಲ್ಲ ಕೊಟ್ಟಿದ್ದರು. ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಬೇಡ ಅನ್ನೋಷ್ಟು ಹೊಟ್ಟೆ ತುಂಬ ಜಾಸ್ತಿನೇ ಕೊಟ್ಬಿಟ್ರು. ಇವ್ರಿಗೆ ಕೊಟ್ಟಿದ್ದು ನೋಡಿ ಯಾವ ಥರ ಕೊಟ್ಟಿದ್ರು ಅಂದರೆ ಮಧ್ಯಾಹ್ನ ನಾವು ಊಟನೇ ತಿನ್ನಲಿಲ್ಲ, ಅದೇ ನಮಗೆ ಇದೇ ಇನ್ನೂ ಹೊಟ್ಟೆಲಿ ಕರಗೇ ಇರಲಿಲ್ಲ, ಹಂಗೆ ಮಾಡಿಬಿಟ್ಟಿದ್ರು. ಚೆನ್ನಾಗಿತ್ತು ಬಟ್ ಅಡುಗೆ ಮಾತ್ರ. ಇನ್ನೊಂದು ಹಾಕ್ಸ್ಕೊಳ್ಳಿ ಅಂತ ಕೊಟ್ಟು ಹೊಟ್ಟೆ ತುಂಬ ಜಾಸ್ತಿನೇ ಲೋಡ್ ಮಾಡಿಬಿಟ್ಟಿದ್ರು. ಬಟ್ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ನೋಡಿ ಎಣ್ಗಾಯಿ ಪಲ್ಯ ಎಷ್ಟು ಚೆನ್ನಾಗಿದೆ, ರೊಟ್ಟಿನೂ ಅಷ್ಟೇ, ಜೋಳದ ರೊಟ್ಟಿ ತುಂಬ ಚೆನ್ನಾಗಿತ್ತು. ನಾವು ಹಂಗೆ ಚೆನ್ನಾಗಿ ತಿಂದ್ವಿ. ಅದಾದಮೇಲೆ ಎಲ್ಲ ರೆಡಿಯಾಗಿ ನಾವೇನು ಲಗೇಜ್ ಏನೂ ತಂದಿರಲಿಲ್ಲ, ನಾವು ಗೊತ್ತಿರಲಿಲ್ಲ, ನೈಟ್ ಬಂದ್ಬಿಡೋಣ ಅಂದ್ಕೊಂಡೆ ಹೋಗಿದ್ದಿತ್ತು. ನಮ್ಮ ಅಣ್ಣರ ಮನೆ ಲಗೇಜ್ ಇಟ್ಬಿಟ್ಟು ಹೋಗಿದ್ವಿ. ಬೆಳಗ್ಗೆ ಹಂಗೆ ಫ್ರೆಶ್ ಅಪ್ ಆಗಿ ಅದೇ ಬಟ್ಟೆನಲ್ಲೇ ಬಂದು ಹೆಂಗಿದ್ರು ಬಂದಿದ್ದೀವಿ, ಏನು ತೇರೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತೇರು ನೋಡಲಿಕ್ಕೆ ಅಂತ ಹೋಗ್ತಾಯಿದ್ದೀವಿ.
ಕೂಡ ಅಂದರೆ ಎಳೆದಿದ್ದೆಲ್ಲ ಆಯ್ತಲ್ಲ. ಸೊ ನಾವು ಕೂಡ ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ಪ್ರಸಾದ ತಿನ್ನೋಣ ಬೇಡವಾ ಅಂತ ನೋಡ್ತಿದ್ವಿ. ಹೊಟ್ಟೆ ಇನ್ನೂ ಹಸ್ದೇ ಇರಲಿಲ್ಲ. ಆಮೇಲೆ ಅಲ್ಲಿ ಒಂದು ತೋಟದ ಹತ್ರ ಒಂದು ರೂಮ್ ಇದೆ, ಅಲ್ಲಿ ಕರ್ಕೊಂಡೋದ್ರು ನಮ್ಮ ಮನೆಯವರು. ಯಾಕೆಂದರೆ ಇವರು ಅವಾಗೆಲ್ಲ ಇಲ್ಲೇ ಅಂತಿದ್ದಿದ್ದು, ಇವರು ಸರ್ ಎಲ್ಲ ಜೊತೆಲೇ ಇರೋರಂತೆ. ಎಲ್ಲ ಒಂದಷ್ಟು ಜನ ಇದ್ವಿ ಅಂತ ಅಂದ್ಬಿಟ್ಟು ಅದನ್ನು ರೂಮ್ ತೋರ್ಸೋಕ್ಕೆ ಅಂತ ಕರ್ಕೊಂಡೋದ್ರು. ನೋಡಿ ಈ ಥರ ಇತ್ತು. ಇನ್ನು ಸ್ವಲ್ಪ ಏನು ಸೀಟ್ ಇತ್ತೇನಪ್ಪಿ ಮೊದಲದು? ಅಪ್ಪಿ ಸೀಟ್ ಇತ್ತಾ ಇವಾಗ ಹಾಕ್ಸಿರೋದ ರೂಮ್ಗೆ? ಅದು ರೂಮಿಂದು ಅದೇ ತೋಟದಲ್ಲಿ ರೂಮ್ ಇತ್ತಲ್ಲ ಅದು ಅಲ್ಲ, ಮೊದಲೇ ಇತ್ತಾ ಇವಾಗ ಮತ್ತೆ ಆಲ್ಟ್ರೇಷನ್ ಮಾಡಿಸಿರೋದ? ನೋಡಿ ಫಸ್ಟ್ ಬ್ಯಾಚ್ ಅವರೇ ಅಂತ ಇದ್ದಿದ್ದು. ತುಂಬ ಚೆನ್ನಾಗಿತ್ತು ಒಂಥರ. ಅಲ್ಲಿ ತಣ್ಣಗಿತ್ತು, ಈ ಬೇಸಿಗೆಗೆ ಹೊತ್ಕಲ್ಲಿ ಕೂತ್ಕೊಂಡ್ರೆ ತಣ್ಣಗಿತ್ತು, ಎದ್ದು ಬರೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಇನ್ನಲ್ಲೊಂದು ಸ್ವಲ್ಪ ಹೊತ್ತಿದ್ದು ಇಲ್ಲಿ ನೀರು ಮಜ್ಜಿಗೆ ಪಾನಕ ಎಲ್ಲನೂ ಕೊಡ್ತಾಯಿದ್ರು. ನಾವು ಸ್ವಲ್ಪ ಕುಡ್ಕೊಂಡು ಇದೆಲ್ಲ ಕುಡಿದಿದ್ದು ಇನ್ನು ಹೊಟ್ಟೆ ತುಂಬ ಲೋಡೆ ಆಗೋಯ್ತು. ಹಂಗಾಗಿ ಸರಿ ಮನೆಗೆ ಹೋಗ್ಬಿಡೋಣ ನಡಿ ಅಂದ್ಬಿಟ್ಟು ಆಮೇಲೆ ನಮ್ಮ ಅಮ್ಮಂಗೆ ಕರೆದಿದ್ದೆ ನಾನು. ಹಿಂಗೆ ನಮ್ಮಮ್ಮ ಮೊಟ್ಟೆ ಕೊಡ್ತೀನಿ ಅಂದಿತ್ತು. ಸರಿ ತುಮಕೂರಿಗೆ ಬಂದು ಕೊಟ್ಟರೆ ನಾನು ಈಸ್ಕೊತೀನಿ, ನಮ್ಮ ಅಣ್ಣಾರ ಮನೆಗೆ ಬಾ ಅಂತ ಹೇಳಿದ್ದೆ. ಆವಾಗ ನಮ್ಮಮ್ಮ ನಾವು ಹೋಗೋಷ್ಟೊತ್ತಿಗೆ ನಮ್ಮ ಅಮ್ಮನೂ ಬಂದು ರೆಡಿ ಇತ್ತು. ಮೊಟ್ಟೆ ಮತ್ತು ಬಾಳೆಹಣ್ಣು, ಬಾಳೆಕಾಯಿ ಮತ್ತು ಬಾಳೆಹಣ್ಣು ಎಲ್ಲ ತಂದುಕೊಟ್ಟಿತ್ತು. ಅಂದರೆ ಇನ್ನೊಂದು 2-3 ದಿನದಲ್ಲಿ ಹಣ್ಣಾಗುತ್ತೆ ಅನ್ನೋ ಥರ ಹಣ್ಣು. ಮತ್ತು ಸ್ವಲ್ಪ ಈ ಬಾಳೆಕಾಯಲ್ಲಿ ಬಿರುಕು ನೋಡಿ ಅಂದರೆ ಹಣ್ಣುಗಳೆಲ್ಲ, ಅವನ್ನ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಪಲ್ಯ ಮಾಡ್ಕೊಂಡು ತಿಂತಾರೆ. ಹಂಗಾಗಿ ಅಂಥವನ್ನೆಲ್ಲ ಅಂಥವು ಅಂದರೆ ಏನು ಅಷ್ಟು ಒದ್ಗೆಟ್ಟಿರೋವಲ್ಲ, ಚೆನ್ನಾಗಿರೋದೇ ತಗೊಂಬಂದು ಕೊಟ್ಟಿತ್ತು ನಮ್ಮಮ್ಮ. ನಾವು ಕೂಡ ಬಸ್ ಹತ್ಕೊಂಡ್ಬಂದ್ವಿ. ಸಿಕ್ಕಾಪಟ್ಟೆ ರಶ್ಶು. ಶನಿವಾರ ಅವತ್ತು ಸೋಮವಾರ ಆದರೆ ಸಿಕ್ಕಾಪಟ್ಟೆ ರಶ್ಶು. ಗೌಡ್ಗೆರೆ ಹತ್ರ ಸಿಕ್ಕಾಪಟ್ಟೆ ಜನ ಹತ್ಕೊತಾರೆ. ಅದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆಲ್ಲ ಹೋಗ್ತಾರಲ್ಲ, ಅಲ್ಲಿ ಯಾವಾಗಲೂ ರಶ್ ಇರುತ್ತೆ. ಬಸ್ಸು ಕುಣಿಗಲ್ಲಿಂದ ಮದ್ದೂರವರೆಗೂ ನಿಲ್ಸ್ಕೊಂಡೇ ಬರೋದದು ಬಸ್ಸು. ತುಮಕೂರಿಂದ ಕುಣಿಗಲ್ಗೂ ಫಾಸ್ಟಾಗಿ ಬರ್ತಾರೆ, ಕುಣಿಗಲ್ಲಿಂದ ಮದ್ದೂರವರೆಗೂ ಸ್ಟಾಪ್ ಕೊಟ್ಕೊಂಡು ಬರ್ತಾರೆ. ಹಂಗೆ ಅದೆಷ್ಟೇ ಎಕ್ಸ್ಪ್ರೆಸ್ ಆದ್ರೂ ಕೊಡಲೇಬೇಕಲ್ಲಿ, ಕೊಟ್ಕೊಂಡು ಬರ್ತಾರೆ. ಅದಾದಮೇಲೆ ನಾವು ಮೈಸೂರಿಗೆ ಬರೋಷ್ಟೊತ್ತಿಗೆ ಒಂದು 7 ಗಂಟೆ ಆಗಿತ್ತು ಅನ್ಸುತ್ತೆ, 7-7:30. ಅದು ನಾನು ಇಟ್ಕೊಂಡಿದ್ದೀನಲ್ಲ ಚೀಲ, ಅದೆಲ್ಲ ಫುಲ್ ನಮ್ಮಮ್ಮ ಕೊಟ್ಟಿರೋದು, ಅದು ನಾನೇ ಇಟ್ಕೊಂಡಿದ್ದೆ. ಕೈಗೆ ಇಟ್ಕೊಳ್ಳೋಣ, ಮೊಟ್ಟೆ ಅಲ್ವಾ ಒಡೆದೋಗ್ಬಿಡ್ತವೆ ಅಂದ್ಬಿಟ್ಟು ಸಪ್ರೇಟ್ ಕೈಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಇನ್ನು ಇಲ್ಲಿ ಮೈಸೂರು ಬಸ್ ಸ್ಟ್ಯಾಂಡಿಗೆ ರೀಚ್ ಆದಮೇಲೆ ನೋಡಿ, ಇಲ್ಲಿ ಯಾರೋ ಫಾರಿನರ್ಸು ಅವರು ಏನು ಕೊಳಲು ಊದ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಊದ್ತಿದ್ದಾರೆ ಗೊತ್ತಾ. ಸಾರಿ, ಇದು ಕೂಡ ಈ ವಾಯ್ಸ್ ಕೂಡ ನಾನು ಹಾಕೋಕ್ಕಾಗಲ್ಲ, ಯಾಕೆಂದರೆ ಬಸ್ ಸ್ಟ್ಯಾಂಡಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ. ಅಲ್ಲಿ ಯಾವಾಗಲೂ ಮ್ಯೂಸಿಕ್ ಆಡ್ತಾನೆ ಇರುತ್ತೆ, ಫಿಲಮ್ ಸಾಂಗ್ಸ್ ಮ್ಯೂಸಿಕ್ ಎಲ್ಲ, ಅದೆಲ್ಲ ಕವರ್ ಆಗಿದೆ. ಹಂಗಾಗಿ ನಾನು ಇದನ್ನು ಕೂಡ ಹಾಕೋಕ್ಕಾಗಲ್ಲ. ನೋಡೋಣ, ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಅದರಲ್ಲಿ ಹೋಗಿ ನೋಡಿ ಆಯಿತಾ. ಇನ್ನು ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಹೆಲ್ಪ್ ಮಾಡಿದ್ವಿ. ಅವ್ರು ನೋಡಿದ್ರೆ ಭಿಕ್ಷೆ ಬಿಡ್ತಾರೆ ಅನ್ನೋ ಥರ ಆ ಥರ ಅನ್ನಿಸ್ತಿರಲಿಲ್ಲ. ಏನೋ ಪಾಪ ಕಷ್ಟ ಇದೆ, ಅಥವಾ ಏನಾದರೂ ಹರಕೆ ಕಟ್ಕೊಂಡಿದ್ರೋ ಏನೋ ನನಗೆ ಗೊತ್ತಿಲ್ಲ, ಅಥವಾ ಎಲ್ಲಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಈ ಥರ ದುಡ್ದೆ ಆ ದುಡ್ಡಲ್ಲಿ ಬರ್ತೀವಿ ಅನ್ನೋರು ಹರಕೆ ಕಟ್ಕೊಂಡಿರ್ತಾರೆ. ಅಲ್ಲಿ ನೋಡಿ ಒಂದು ಚಿಕ್ಕ ಕೃಷ್ಣನ ಇಟ್ಕೊಂಡವ್ರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಕೃಷ್ಣನ ಭಕ್ತೆ ಅನಿಸುತ್ತೆ ಅವರು. ಒಂಥರ ನೋಡಿ ಖುಷಿ ಆಯಿತು. ಪಾಪ ಒಂದು ಕಡೆ ಪಾಪ ಅನ್ನಿಸ್ತು. ಅವ್ರು ನೋಡೋಕ್ಕೆ ಆ ಥರ ಏನು ಹಂಗೆ ಅನಿಸಲ್ಲ, ಬಟ್ ಏನೋ ಅವ್ರ ಸಮಸ್ಯೆ ಏನಿದೆ ನಂಗೆ ಗೊತ್ತಿಲ್ಲ. ಪಾಪ ಏನೋ ದೇವ್ರು ಒಳ್ಳೇದು ಮಾಡಲಿ, ಕಾಪಾಡಲಿ ಅಂತ ನಾವು ಕೂಡ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಾವು ಬಂದ್ವಿ. ಬಸ್ ಹತ್ಕೊಂಡ್ವಿ. ನಾವು ಕೆ ಆರ್ ನಗರಕ್ಕೆ ರೀಚ್ ಆಗಬೇಕಲ್ಲ, ಮತ್ತು ಮೈಸೂರಿಂದ ಬಂದು ಮತ್ತೆ ಅಲ್ಲಿಂದ ಬಸ್ ಹತ್ಕೊಂಡು ಮತ್ತೊಂದು 1.5 ಅವರ್ ಜರ್ನಿನೇ ಆಗುತ್ತೆ. 1 ಅವರು ನಿಧಾನಕ್ಕೆ ಹೋದ್ರೆ 1.5 ಅವರು, ತುಂಬ ರಶ್ ಇದ್ದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ಲೇಪನ್ನು ಅವನು ಕೂಡ ಎದ್ದಿದ್ದ ಚೆನ್ನಾಗಿ, ಇನ್ನೆಲ್ಲಿ ನಿದ್ದೆ ಮಾಡ್ತಾನೋ ಮತ್ತು ಮಲ್ಕೊಂತಾನೋ ಅಂದ್ಬಿಟ್ರೆ, ಈ ಮಕ್ಳುಗಳು ಫುಲ್ ಮಲ್ಕೊಂಬಿಡ್ತಾವಲ್ಲ, ಫುಲ್ ಭಾರ ಆಗೋಗ್ತವೆ, ಎತ್ಕೊಳ್ಳೋಕ್ಕೆ ಆಗಲ್ಲ. ಚಿಕ್ಕ ಮಕ್ಕಳಾದಾಗ ಸರಿ, ದೊಡ್ಡ ಮಕ್ಕಳಲ್ವ ಇವಾಗ, ನಾವು ಕೂತ್ಕೊಳ್ಳೋದು ಕಷ್ಟ. ಅದರಲ್ಲಿ ಮಕ್ಕಳನ್ನೆಲ್ಲ ನೀಟಾಗಿ ಕುಂಡಿಸ್ಕೊಂಡು ತೂಗಾಡ್ತಿರ್ತವೆ, ಅವನ್ನೆಲ್ಲ ನೀಟಾಗಿ ಇಟ್ಕೊಂಡು, ಆದರೆ ನಮಗೂ ಬೇರೆ ಮಧ್ಯದಲ್ಲಿ ನಿದ್ದೆ ಬೇರೆ, ಏನೋ ಪಾಡು ಬಿದ್ಕೊಂಡು ಬರಬೇಕು. ಬಂದ್ವಿ. ಅದಾದಮೇಲೆ ಮನೆಗೆ ಬಂದು ಮಾರನೇ ದಿನ ಬೆಳಗ್ಗೆ ತೆಂಗಿನಕಾಯಿ ಎಲ್ಲ ಇತ್ತಲ್ಲ, ವೈಭವ ಲಕ್ಷ್ಮಿ ಪೂಜೆ ಮಾಡಿ ತೆಂಗಿನಕಾಯಿ ಕಳ್ಸದ ಕಾಯಿ ಎಲ್ಲ ಒಡೆದ್ಬಿಟ್ಟು ಪೂಜೆ ಮಾಡಿದೆ. ಇದು ಮನೆ ದೇವ್ರದ್ದು ತೇರ್ತದ ಕಾಯಿ ಒಂದಿತ್ತು, ಮಾಡಿಸ್ಕೊಂಬಂದಿದ್ವಿ. ಅದನ್ನು ಕೂಡ ಅಂದರೆ ಪೂಜೆಗೆ ಇಟ್ಬಿಟ್ಟು ಒಬ್ಬಟ್ಟು ಏನಾದರೂ ಮಾಡೋಣ, ಚಿಕ್ಕಿನೋ ಒಬ್ಬಟ್ಟು ಏನಾದರೂ ಮಾಡೋಣ, ಸ್ವೀಟು ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡಿದೆ. ಹೋಗೋ ದಿನ ಪೂಜೆ ಮಾಡಿ ಹೋಗಿದ್ದಿದ್ದಲ್ವ, ಆಮೇಲೆ ಶಿವರಾತ್ರಿ ಹಬ್ಬದ ದಿನವೂ ಏನು ಮಾಡಿರಲಿಲ್ಲ. ಇನ್ನೇನು ಊರಿಗೆ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಬಂದು ಮಂಗಳವಾರ ಇವತ್ತು. ಸೊ ಹಂಗಾಗಿ ಮಾಮೂಲಿ ನಾವು ದಿನಾನೂ ವಾರ ಮಾಡ್ತೀವಿ. ಸ್ವಲ್ಪ ಬೇಗ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದೆ. ಇದು ನಾವೇನು ತಂದಿದ್ದೀವಿ ಅನ್ನೋದೊಂದು
ಸುಮ್ಮನೆ ತೋರಿಸ್ತಿದ್ದೀನಿ. ಇದು ಅದೇ ಮಾಮೂಲಿ ಸ್ಪ್ಯಾಚುಲಾಗಳು ಬರ್ತಾವಲ್ಲ ಅನ್ನದ ಕೈಗಳು ಸೌಟ್ಗಳೆಲ್ಲ ಅದಿದು. ಅದಾದಮೇಲೆ ಅಲ್ಲಿ ಮಡಿಕೆ ಎಲ್ಲ ಮಾರ್ತಿದ್ರು ಎಕ್ಸಿಬಿಷನಲ್ಲಿ, ಅದೊಂದು ಬಾಣಲಿ ಥರ ಇರೋದು ಆ ಥರದ್ದೊಂದು ಇರಲಿಲ್ಲ, ಅದೊಂದು ತಗೊಂಬಂದೆ. ಅದಾದಮೇಲೆ ನಮ್ಮಮ್ಮ ಏನೇನು ಕೊಟ್ಟಿದ್ದು ಅದನ್ನೆಲ್ಲ ಇವಾಗ ಎತ್ತಿಡ್ತಾ ಇದ್ದೀನಿ. ಮೊಟ್ಟೆ ತರುವಾಗ ಇದೇ ಥರನೇ ನಮ್ಮ ಮನೇಲಿ ಕೊಟ್ಟು ಕಳಿಸೋದು. ಆಮೇಲೆ ನನಗೂ ಕೂಡ ಇಲ್ಲಿ ರಾಗಿ ಹಿಟ್ಟು ಖಾಲಿ ಆಗೋಗಿತ್ತು. ಸೊ ಹಾಗಾಗಿ ಆ ರಾಗಿ ಹಿಟ್ಟಿನಲ್ಲೇ ನಾವು ಒಂದು 2-3 ದಿನ ಮುದ್ದೆ ಮಾಡ್ಕೊಂಡು ಕೂಡ ಊಟ ಮಾಡಿದ್ವಿ. ನಾವು ಅಮ್ಮರೇ ರಾಗಿ ಕೊಡೋದು. ಯಾವುದಾದ್ರೂ ಕಾರುಗಳೆಲ್ಲ ಬಂದಾಗ ಹಾಕ್ಸ್ಕೊಂಬಂದ್ಬಿಡ್ತೀವಿ. ಇವಾಗ ಈ ನಡುವೆ ಎಲ್ಲೂ ಓಡಾಡೋಕ್ಕೆ ಹೋಗಲಿಲ್ಲ, ಊರಿಗೆಲ್ಲ ಜಾಸ್ತಿ ಹೋಗೋಕ್ಕೂ ಹೋಗಲಿಲ್ಲ. ಹಾಗಾಗಿ ನಮಗೂ ರಾಗಿ ಇಲ್ಲೆಲ್ಲ ತಗೊಳಕ್ಕೆ ಹೋದರೆ ಅದೇನೋ ಗೊತ್ತಿಲ್ಲ, ಕಲ್ಲು ಮಣ್ಣು ಜಾಸ್ತಿ ಇರೋ ಒಂದ್ಸಲಿ ತಗೊಂಡೋಗಿ ಆಚೆ ಹಾಕಿದ್ದಾಯಿತು. ಹಸಿಟ್ಟು ಹಾಕಿಸ್ಕೊಂಡು ಮುದ್ದೆ ಏನಾದರೂ ನುಂಗುವಾಗ ಅಥವಾ ಏನಾದರೂ ಸ್ವಲ್ಪ ಅಲ್ಲಲ್ಲಿ ಏನಾದರೂ ಕಚ್ಚಿದಾಗ ಕರ ಅನ್ನೋ ಥರ ಅಲ್ಲಲ್ಲಿ ಬಾಯಲ್ಲಿ ಇದಾಗೋದು. ಅದಕ್ಕೆ ಅದಾದಮೇಲೆ ನಾವು ರಾಗಿ ತಗೊಳ್ಳೋಕ್ಕೆ ಭಯ ಆಗುತ್ತೆ, ಎಂತೆಂಥ ರಾಗಿ ಸಿಗುತ್ತೋ ಅಂದ್ಬಿಟ್ಟು. ಹಂಗೂ ನಮ್ಮ ಮನೆಯವ್ರು ಯಾರೋ ಗೊತ್ತಿರೋನೊಬ್ರು ಟೀಚರ್ನ ಕೇಳಿ ತರಿಸ್ಕೊಂಡಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ನಮ್ಮಮ್ಮ ಇನ್ನೇನು ಅದು ಖಾಲಿ ಆಗಿತ್ತು, ನಮ್ಮಮ್ಮ ಈ ಥರ ಹಾಕಿ ಕೊಟ್ಟಿತ್ತಲ್ಲ ಮೊಟ್ಟೆ ಹಾಕ್ಬಿಟ್ಟು ಆ ರಾಗಿ ಹಿಟ್ಟನ್ನು ಕೂಡ ವೇಸ್ಟ್ ಮಾಡ್ದಿರ ಚೆನ್ನಾಗಿ ಇಟ್ಕೊಂಡೆ. ಬಟ್ ಏನು ಮೊಟ್ಟೆ ಏನು ಒಡೆದೋಗಲ್ಲ, ಈ ಥರ ತಗೊಂಬಂದರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಈ ಥರ ರಾಗಿ ಹಿಟ್ಟಲ್ಲಿ ಮೊಟ್ಟೆನ ಹಾಕಿ ತಗೊಂಬಂದರೆ ತುಂಬ ಸೇಫಾಗಿರ್ತವೆ ಮೊಟ್ಟೆಗಳು. ಇವೆಲ್ಲ ನಾಟಿ ಮೊಟ್ಟೆಗಳು, ನಮ್ಮ ಮನೇಲಿ ಕೋಳಿಗಳು ಇಟ್ಟಿರೋವು. ಹಾಗಾಗಿ ಅದನ್ನೆಲ್ಲ ತೊಗೊಂಬಂದು ನೀಟಾಗಿ ಜೋಡಿಸ್ಕೊಂಡು ಒಂದು ಟ್ರೇನಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ನೈಟ್ ಬಂದು ಏನೂ ಮಾಡೋಕ್ಕಾಗಲಿಲ್ಲ, ಒಂಚೂರು ತಿಂದ್ಬಿಟ್ಟು ಮಲಿಕೊಂಬಿಟ್ವಿ. ನಮ್ಮಮ್ಮ ಹಂಗೂ ಬೇಗ ಬೇಯಿಸ್ಕೊಂಡು ತಿನ್ಕೊಂಬಿಡಿ, ಕೆಟ್ಟೋಗ್ಬಿಡ್ತಾವೆ. ಆಮೇಲೆ ನಾಟಿ ಮೊಟ್ಟೆಗಳು ಅಲ್ಲೇ ಜಾಸ್ತಿ ದಿನದಿಂದ ಮಡಿಕೊಂಡಿದ್ದೆ, ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು. ಅಂದರೆ ದಿನಾನೂ ಇಡ್ತವೆ, ಒಂದೊಂದು 2 ಇಡ್ತವೆ. ಬಟ್ ಆದರೂ ಕೂಡಿಕ್ಕೊಬೇಕಲ್ವ, ದಿನಕ್ಕೊಂದು 2 ಇಟ್ರೂ ಕೂಡಿಟ್ಕೊಂಡ್ರೆ ತಾನೇ ಜಾಸ್ತಿ ಆಗೋದು. ಹಂಗಾಗಿ ಹಂಗಂತ ಹೇಳಿತ್ತು. ಹಂಗಾಗಿ ದಿನ ಒಂದೊಂದು ಥರ ಎಲ್ಲರೂ ಬೇಯಿಸ್ಕೊಂಡು ಖಾಲಿ ಕೂಡ ಮಾಡ್ಕೊಂಡ್ವಿ. ಇದು ನಾನು ಹೋಗುವಾಗ ತುಪ್ಪ ಬೇಯಿಸಿಟ್ಬಿಟ್ಟು ಹೋಗಿದ್ನಲ್ಲ, ಅದು ಈ ಥರ ಆಗೈತೆ ನೋಡಿ. ನಂಗೆ ನಮ್ಮಮ್ಮ ಹೇಳ್ಕೊಟ್ರು ತುಪ್ಪ ಹೆಂಗೆ ಮಾಡೋದು ಅಂತ, ನಾನು ಅದೇ ಥರನೇ ಮಾಡೋದು. ಈಗ ಒಂದೊಂದ್ಸರಿ ನಮ್ಮಮ್ಮ ಮಾಡೋ ತುಪ್ಪನೂ ನಾನು ಒಪ್ಪಕ್ಕೆ ಹೋಗಲ್ಲ. ಒಂದೊಂದ್ಸರಿ ಏನಮ್ಮ ಹಿಂಗೈತೆ ಅಂತೀನಿ, ಅಷ್ಟು ಚೆನ್ನಾಗಿ ನಾನು ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಆದರೂ ಚೆನ್ನಾಗಿರುತ್ತೆ, ನಮ್ಮಮ್ಮ ಮಾಡೋದೇನು ಅಷ್ಟು ಲಾಸ್ ಅಲ್ಲ. ಅಂದರೆ ಒಂದೊಂದ್ಸಲ ಇದೇನು ಈ ಥರ ಬಂದೈತಿ ಇವತ್ತು ಅಂತೆಲ್ಲ ಅಂತಿರ್ತೀನಿ. ಕಾಯಿಸೋ ವಿಧಾನ ತುಂಬಾ ಚೆನ್ನಾಗಿದ್ರು ಮಾತ್ರ ಇದು ಏನು ತುಪ್ಪ ಈ ಥರ ಚೆನ್ನಾಗಿ ಮರಳಾಗಿ ಬರೋದು. ನಾನು ಯಾವಾಗ ಕಾಯಿಸಿದ್ರು ಈ ಥರ ಬರ್ತೈತೆ. ಒಂದೊಂದ್ಸಲ ಒಂದೊಂದ್ಸರಿ ಮೆತ್ತಗೆ ಬಂದ್ಬಿಡ್ತದೆ ಅದು. ಇದನ್ನು 2 ಟಿಫನ್ ಬಾಕ್ಸ್ಗೆ ಹಾಕ್ಬಿಟ್ಟು ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಿದ್ರೇ ತಿನ್ನೋಣ ಅನಿಸುತ್ತೆ. ಮರಳಾಗಿ ಅದು ತಿಂತಾಯಿದ್ರೆ ಹಕ್ಕೊಂಡು ತಿನ್ನಬೇಕು, ಒಗ್ದು ತಿಂತಿದ್ರು ಒಂಥರ ಮಜಾ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದು ಒಂಥರ ಮಜಾನೇ ಬಿಡಿ, ಹೇಳ್ಕೊಳಕ್ಕಾಗಲ್ಲ ಫೀಲ್ನ, ತಿಂದವನಿಗೆ ಗೊತ್ತು, ಅಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಿ ನಾವು 3 ತುಪ್ಪ ತಿಂತೀವಿ, ಊಟಕ್ಕೆಲ್ಲ ಹಾಕ್ಕೊಂಡು ತಿಂತೀವಿ. ಒಂದೊಂದ್ಸರಿ ಮರ್ತೋಗ್ಬಿಡ್ತದೆ, ಮಗುಗೆ ಹಾಕ್ಕೊಳ್ಳೋದೇನು ಮರೆಯಲ್ಲ, ಮಗುಗೆ ತಿನ್ಸೇ ಬಿಡ್ತೀವಿ. ಇನ್ನು ಈ ಪುಟಾಣಿ ಟಿಫನ್ ಬಾಕ್ಸ್ಗಳಿಗೆ ಪುಟಾಣಿ ಸ್ಪೂನ್ ಹಾಕೋದೇ ಒಂದು ಟಾಸ್ಕು. ಆ ಸ್ಪೂನ್ಗಳು ಅಲ್ಲಿ ಇಲ್ಲೆಲ್ಲ ನಾವು ಒಂದು ಸ್ವಲ್ಪ ಮರೆಯೋದು ಅಂದ್ರೇ ಗಾಬರಿ ಆಗೋತೈತೆ. ಅಯ್ಯೋ ಇನ್ನು ದೊಡ್ಡ ಸ್ಪೂನ್ ಇಟ್ಬಿಟ್ಟು ಮತ್ತೆ ಅದನ್ನು ತೆಗೆದು ಬೆಳಗಿಕ್ಬೇಕಲ್ಲಪ್ಪ ಅನ್ನೋದೇ ಒಂದು ದೊಡ್ಡ ತಲೆನೋವು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.